ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅಲ್ಲೇ ತುಂಬ ದಿನಗಳೇ ಆಯಿತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಈಗಿನ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ, ಇವತ್ತು ಗುರುರಾಯರ ವಾರ ಎಲ್ಲ ಮಾಡಿ, ಮತ್ತು ಇವತ್ತಿನ ದಿವಸ ಚಾಮುಂಡಿ ತಾಯಿದು ಹುಟ್ಟಿದಬ್ಬ ಕೂಡ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ ಅಂತ ನೀವು ಅಂದ್ಕೋತಿರ್ಬೋದು. ಏನಾಯಿತು, ನಾವೀಗ ಎಲ್ಲಿದ್ದೀವಿ ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ. ಸೊ ಫ್ರೆಂಡ್ಸ್, ನಾವಿರೋದು ಈಗ ಗುಬ್ಬಿನಲ್ಲಿದ್ದೀವಿ. ಸೊ ನಾಳೆ ಬಂದುಬಿಟ್ಟು 1 ಮಂತೇ ಆಯಿತು ಅಂತಲೇ ಹೇಳ್ಬೋದು. 1 ಮಂತ್ ಬ್ಯಾಕ್ ಹಾಲೆಲ್ಲ ಉಕ್ಕಿಸ್ಕೊಂಡು ಬಂದ್ವಿ. ನನ್ನ ಮಗಳು ಮತ್ತು ನನ್ನ ಮಗ ಆಟ ಆಡ್ತಿದ್ದಾನೆ. ಜಾಸ್ತಿ ನನ್ನ ಮಗಳನ್ನ ವೀಡಿಯೋನಲ್ಲಿ ರಿವೀಲ್ ಮಾಡಲ್ಲ ಇನ್ನು, ಯಾಕಂದರೆ 1-2 ವೀಡಿಯೋನಲ್ಲಿ ಹಾಕ್ಬಿಟ್ಟು ಫುಲ್ ಹುಷಾರಿಲ್ದಂಗೆ ಆಗಿಬಿಡ್ತು. ನಮ್ಮ ಮನೇಲೆಲ್ಲ ಬೈದ್ಬಿಟ್ರು, ಈಗಲೇ ಪಾಪ ಫೋಟೋ ಆಗಲಿ ವೀಡಿಯೋಸಲ್ಲಾಗಲಿ ತೋರಿಸ್ಬೇಡ, ಅವಳಿಗೆ ಹುಷಾರಿಲ್ದಂಗೆ ಆಗುತ್ತೆ ಅಂತ. ಸೊ ಅದಕ್ಕೆ ಅವಾಯ್ಡ್ ಮಾಡ್ತೀನಿ. ಇನ್ನು ನನ್ನ ಮಗ ಮಾವಿನ ಹಣ್ಣು ತಿಂತಾಯಿದ್ದಾನೆ. ಈಗ ಸ್ಕೂಲಿಂದ ಬರ್ತಿದ್ದ ತಕ್ಷಣ ಏನು ತಗೊಂಡೋಗಿರ್ತಾನೆ ಸ್ನ್ಯಾಕ್ಸಿಗೆ, ಅದನ್ನೇ ಹಾಕ್ಕೊಡ್ಬೇಕು ಮತ್ತೆ ಸಂಜೆ ಬಂದಾಗ. ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮು ಹಂಗೆ ಐತೆ, ಪರವಾಗಿಲ್ಲ, ಕಡಿಮೆ ಆಗುತ್ತೆ. ಈಗ ಇದು ಏನಂತಾರೆ, ಆಷಾಢ ಗಾಳಿ ಇರೋದ್ರಿಂದ ಮಕ್ಕಳು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಸರಿ, ನಾವು ಹಾಲುಕ್ಸಿದ್ದು ಚಿಕ್ಕ ಕ್ಲಿಪ್ಪಿಂಗ್ ಏನೋ ತೊಗೊಂಡಿದ್ದೀನಿ, ಹಾಕ್ತೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಲುಕ್ಸೋಕ್ಕೆ ಇನ್ನು 2 ಡೇಸ್ 3 ಡೇಸ್ ಐತೆ ಅನ್ಬೇಕಾರೆ ಎಲ್ಲರೂ, ಅಂದರೆ ಅಮ್ಮ, ಅಪ್ಪಾಜಿ, ನಾನು, ನತ್ತು, ಕುಮಾರ್, ಸನ್ನು ಎಲ್ಲರೂ ಹುಷಾರಿಲ್ದಲ್ಲಿ ಮಲ್ಕೊಂಡ್ಬಿಟ್ವಿ. ನನಗಂತೂ ಅನ್ನಿಸ್ತಿತ್ತು ಇನ್ನು ನಾಳೆ ಹಾಲುಕ್ಸೋಕ್ಕೆ ಹೋಗಬೇಕು ಅಂದರೆ. ಅವತ್ತಿನ ನೈಟ್ ಅಂತೂ ಸಿಕ್ಕಾಬಟ್ಟೆ ಹುಷಾರಿಲ್ದಂಗೆ ಆಯಿತು. ನಾನು ನಿಜವಾಗ್ಲೂ ಹಾಲು ಉಕ್ಕಿಸ್ತೀವೋ ಇಲ್ವೋ ಅಂತಲೇ ಅಂದ್ಕೊಂಡಿದ್ವಿ. ಯಾಕೆಂದರೆ ನೆಕ್ಸ್ಟ್ ಇನ್ನೂ ಒಳ್ಳೆ ದಿವಸಗಳು ಇರಲಿಲ್ಲ, ಆಷಾಢ ಎಲ್ಲ ಸ್ಟಾರ್ಟ್ ಆಗೋ ಟೈಮು. ಸೊ ಹಂಗಾಗಿ ಅವತ್ತು ಉಕ್ಕಿಸ್ಲೇಬೇಕಿತ್ತು, ಇಲ್ಲಾಂದರೆ ಸುಮ್ಮನೆ 1 ಮಂತ್ ರೆಂಟ್ ಸುಮ್ಮನೆ ಕಟ್ಟಬೇಕಾಗೋದು. ಸೊ ಏನೇ ರಿಸ್ಕ್ ಆದರೂ ಪರವಾಗಿಲ್ಲ, ಹಾಲು ಉಕ್ಕಿಸ್ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಕುಮಾರು ನೈಟೆಲ್ಲ ಪಾಪ ಒಬ್ಬರೇ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೂ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಆದರೂ ಎಲ್ಲ ನೈಟೆಲ್ಲ ಅವರೇ ಪ್ರಿಪೇರ್ ಮಾಡಿಕೊಂಡು ಹೆಂಗೋ ಹಾಲು ಉಕ್ಕಿಸ್ಕೊಂಡು ಬಂದ್ವಿ. 1 ವೀಕ್ ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಹಾಲು ಉಕ್ಕಿಸ್ಕೊಂಡು ಬಂದವರು ಇಲ್ಲಿ ಅಮ್ಮರ ಮನೇಲೇ ಇದ್ವಿ. ನೋಡಿ, ನಮ್ಮ ಮನೆ ಹತ್ರ ಸೀಬೆ ಗಿಡ ಐತೆ, 2 ಗಿಡ ಇದ್ದಾವೆ. ಅದ್ರಾಗ 1 ಗಿಡದಲ್ಲಂತೂ ಸಿಕ್ಕಾಬಟ್ಟೆ ಕಾಯಿ, ಒಂದಂತ 4-5 ಗೊಂಚಲು ಥರ ಬಿಟ್ಟಿರುತ್ತೆ. ಸೊ ನಿಮಗೂ ತೋರ್ಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇದೇನು ಗಿಡ ಹಾಕಿರೋದಲ್ಲ, ಅದೇ ಹುಟ್ಟಿರೋದು, ಬಟ್ ಸಿಕ್ಕಾಬಟ್ಟೆ. ಆಮೇಲೆ ಹಣ್ಣು ಅಷ್ಟೇ, ಸಿಕ್ಕಾಬಟ್ಟೆ ದಪ್ಪ ಹಣ್ಣು, ಒಂದು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ, ಅಷ್ಟು ದಪ್ಪ ಐತೆ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳೋದು, ಒಬ್ರಿಗೆ ಹುಷಾರಿಲ್ಲ ಅಂದರೆ ತೋರಿಸ್ಕೊಬಿಡ್ಬೇಕು, ಇಲ್ಲಾಂದರೆ ಎಲ್ರಿಗೂ ಮಲ್ಕೊಬಿಡ್ತಾರೆ ಅಂತ. ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಎಷ್ಟೇ ಕೇರಾಗಿದ್ದರೂ ಅಷ್ಟೇ, ಒಂದು ಸ್ವಲ್ಪ ನೆಗಡಿ ಆಯಿತು ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡ್ಕೊಬಿಡುತ್ತೆ. ಅದು ಚಿಕ್ಕ ಗಿಡ ಆದರೂ ಎಷ್ಟು ಹಣ್ಣು ಬಿಟ್ಟಿದೆ ಅಂದರೆ, ಕಮ್ಮಿ ಅಂದರೂ 100-300 ಎಣ್ಸಿದ್ರೆ ಅಷ್ಟು ಸಿಗುತ್ತೆ ಅನಿಸುತ್ತೆ. ನಮ್ಮ ಮನೆ ಹತ್ರ ಅಂಗಡಿ ಇರೋದ್ರಿಂದ ಅಂಗಡಿಗೆ ಬಂದಿರೋ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರು ಕೂಡ ಚಿಕ್ಕ ಕಾಯಿನೇ ಕಿತ್ತು ವೇಸ್ಟ್ ಮಾಡಿಬಿಡ್ತಾರೆ, ಇಷ್ಟು ದಪ್ಪ ಐತೆ ಅಂತ. ಅದು ಫುಲ್ ದಪ್ಪ ಆಗೋಕ್ಕೆ ಬಿಡೋದೇ ಇಲ್ಲ. ಹೋದ ವರ್ಷ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಎಲ್ಲದಕ್ಕೂ ಈ ಗಿಡದಿಂದನೇ ಹಣ್ಣು ಕಿತ್ಕೊಂಡಿದ್ವಿ. ಚೆನ್ನಾಗಿ ಬಿಡುತ್ತೆ. ಸೊ ಗುರುವಾರ ಆಗಿದ್ದರಿಂದ ರಾಯರ ಮಠಕ್ಕೆ ಹೋಗಿ ಫಸ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಪಾಪು ಇದ್ದಿದ್ದರಿಂದ ಬೇಗ ಬಂದ್ವಿ. ಗುರುವಾರ ಚಾಮುಂಡೇಶ್ವರಿ ತಾಯಿದು ಹುಟ್ಟಿದಬ್ಬ ಕೂಡ ಇದ್ದಿದ್ದರಿಂದ ಗುಬ್ಬಿನಲ್ಲೇ ಮಹೇಶ್ವರಮ್ಮ ಟೆಂಪಲ್ ಹತ್ರ ಹೋಗಿ ಅಲ್ಲೆಲ್ಲ ಕೈ ಮುಗ್ಕೊಂಡು ಬರೋಣ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೆ ಮಾಡಿದರು, ತುಂಬ ಜನ ಸೇರಿಕೊಂಡಿದ್ರು. ಸ್ವಾಮಂಗ ಕುಣಿತ ಮತ್ತು ವೀರಗಾಸೆ ಎಲ್ಲ ಇತ್ತು, ಉತ್ಸವ ಥರ ಮಾಡಿದರು, ಚೆನ್ನಾಗಿತ್ತು. ಮಹೇಶ್ವರಮ್ಮ ಬಂದುಬಿಟ್ಟು ಚಾಮುಂಡೇಶ್ವರಿ ತಾಯಿ ಇನ್ನೊಂದು ಅವತಾರ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಸ್ಟ್ರಾಂಗ್ ದೇವರು. ಆಲ್ಮೋಸ್ಟ್ ನಾವು ಮುಂಚೆ ಹಳೆ ಮನೆಯಲ್ಲಿ ಗುಬ್ಬಿನಲ್ಲಿ ಸ್ಪೆಷಲ್ ಡೇ ಅಂತ ಮಾಡಿದರು.
ನೋಡಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಪಾಪು ಎತ್ಕೊಂಡಿದ್ರಿಂದ. ಇನ್ನು ಸಣ್ಣ ವೀರ್ಗಾಸೆ ಅವ್ರಿಗೆ ಹೆದ್ರಿಕೊಬಿಟ್ಟು ಅವನು ಅವ್ರ ಕುಮಾರ್ ಎತ್ಕೊಂಡಿದ್ರು. ಕೈಲಾದಷ್ಟು ವೀಡಿಯೋ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ದೇವ್ರಿದು. ನೀನು ನೋಡ್ಬೋದು ಬನ್ನಿ ಈ ಕಡೆ ಬರೋ ಸಾಕೊರ್ಡದ. ಸೊ ದೇವಸ್ಥಾನದಿಂದ ಬಂದ್ವಿ. ಅಲ್ಲೇ ತುಂಬ ಟೈಮ್ ಆಗಿತ್ತು. 10:30 10 ಗಂಟೆನ ಆಗಿತ್ತು. ಟೈಮ್ ಆ್ಯಕ್ಚುಲಿ ನೋಡಲಿಲ್ಲ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬಂದು ನತುಗೆಲ್ಲ ಬಟ್ಟೆ ಚೇಂಜ್ ಮಾಡಿ ಅವಳು ಮಲ್ಕೊಂಡು, ಸೊನ್ನು ಅಂತೂ ಫುಲ್ ಕಾರಲ್ಲೇ ಮಲ್ಕೊಂಡಿದ್ದ. ಅವನ್ನ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಮೇಲ್ಗಡೆಗೆ ಎತ್ಕೊಬರೋ ಅಷ್ಟೊತ್ತು ಕುಮಾರ್ ಅಂತೂ ಸುಸ್ತಾಗೋದ್ರು. ಸೊ ಗಾಯ್ಸ್, ಇವತ್ತು ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಇವತ್ತು ಲೇಟಾಗಿ ಎದ್ರಿದ್ರಿಂದ ತಿಂಡಿ ಕೂಡ ಮಾಡೋಕ್ಕಾಗಲಿಲ್ಲ ಬೇಗ. ಹಾಗಾಗಿ ವ್ಯಾನ್ ಮಿಸ್ ಆಯಿತು ಸಣ್ಣಗೆ. ಅವ್ರ ಪಪ್ಪನೇ ಆಫೀಸ್ಗೆ ಹೋಗ್ಬೇಕಾದ್ರೆ ಹಂಗೆ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ಸದ್ಯಕ್ಕೆ ಈಗ ನಾನು ನನ್ನ ಮಗಳು ನತ್ತು ಮಲ್ಕೊಂಡಿದ್ದಾಳೆ. ಈಗ ನಾನು ಕೂಡ ತಿಂಡಿ ತಿನ್ನಬೇಕು. ಹಾಗೆ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ನನಗೆ 1000+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಾನು ವೀಡಿಯೋಸ್ ಮಾಡ್ತಾಯಿಲ್ಲ, ಆದರೂ ನನಗೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂದರೆ ನನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ವೀಡಿಯೋಸ್ ಅಂತ ನಾನು ಅಂದ್ಕೊತೀನಿ. ಸೊ ಅದಕ್ಕೆ ಇನ್ನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್ ಎಲ್ಲ. ನಾನು ಯಾವಾಗಲೂ ಅಂದ್ಕೊತಿರ್ತೀನಿ ಡೈಲಿ ಕಂಟಿನ್ಯೂ ಆಗಿ ವೀಡಿಯೋ ಹಾಕಬೇಕು ಅಂತ, ಹಾಕೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಆದರೂ ಆಗ್ತಾ ಹೋಗ್ತೀನಿ, ನೋಡೋಣ ಆಗ್ತೀನ ಏನು ಮಾಡ್ತೀನಿ ಇನ್ನೂ ಗೊತ್ತಿಲ್ಲ. ಹಾಕಬೇಕು ಅಂತ ಅಂದ್ಕೋತೀನಿ, ಬಟ್ ಸಣ್ಣ ನತ್ತು. ಸೊ ಸಂಜೆ ಒಂದೇ ಸಲ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ನಮ್ಮ ಮನೆ ದೇವ್ರಿಗೆ ಮುಳ್ಕಟಮ್ಮ ಅಂತ ಹೇಳ್ತೀನಲ್ಲ. ಸೊ ಅಲ್ಲಿಗೆ ಅಯ್ಯೋ ನಮ್ಮ ಅರ್ಕೆಗಳಂತೂ ತುಂಬ ಅರ್ಕೆಗಳಿದ್ದಾವೆ. ಹೆಣ್ಮಗು ಆಗಲಿ ಅಂತ ಅರ್ಕೆ ಮಾಡಿಕೊಂಡು ಅವಳು ದೊಡ್ಡೋಳಾಗ್ತಾಳೆ ಅನಿಸುತ್ತೆ. ನಾವೆಲ್ಲ ಅರ್ಕೆ ತೀರ್ಸೋ ಅಷ್ಟೊತ್ತಿಗೆ ನೋಡೋಣ ಒಂದೊಂದೇ ತೀರ್ಸೋದು. ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಸಂಜೆನೇ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸಣ್ಣ ಕೂಡ ಬೇಗ ಬಂದರೆ ಅವನಿಗೂ ಸ್ನಾನ ಎಲ್ಲ ಮಾಡಿಸ್ಬೇಕು. ಇನ್ನು ಸ್ನಾನ ಯಾರೂ ಮಾಡ್ಕೊಂಡು ಹೋಗಿಲ್ಲ, ಬಂದೇ ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟೊತ್ತಿಗೆ ನಾನು ರೆಡಿಯಾಗಿ ನನ್ನನ್ನು ರೆಡಿ ಮಾಡಬೇಕು. ಕುಮಾರ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡು. ಹೋಗ್ತೀವ ಬಿಡ್ತೀವ ಅದು ಡಿಸೈಡ್ ಆಗಿಲ್ಲ. ಯಾಕಂದರೆ ಅವರಿಗೆ ಬೇಗ ಬಂದರೆ ಹೋಗೋದು, ಇಲ್ಲಾಂದರೆ ನಾಳೆನ ಅಥವಾ ನೆಕ್ಸ್ಟ್ ವೀಕ್ ಹೋಗೋದು. ಯಾವುದಕ್ಕೂ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ತಿಂಡಿ ತಿಂದ್ಬಿಟ್ಟು ಕೆಲಸಗಳೆಲ್ಲ ಇದ್ದಾವೆ. ನತ್ತು ಎದ್ದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅಷ್ಟೊತ್ತಿಗೆ ನಾನೆಲ್ಲ ಕೆಲಸಗಳು ಮಾಡ್ಕೋಬೇಕು. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಹೋಗ್ತೀವ ಇಲ್ವಾ ಅಪ್ಡೇಟ್ ಕೊಡ್ತೀನಿ. ಓಕೆ, ಹೀಗೆ ನನ್ನ ವೀಡಿಯೋ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.